ಬಿಜೆಪಿ ಮೈತ್ರಿ ಪಕ್ಷ ಜೆಡಿಯುನ ನಾಯಕರಾಗಿರುವಂತಹ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರು ಎನ್ಡಿಎ ಸಭೆಯಲ್ಲಿ ಭಾಗವಹಿಸೋದಕ್ಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆದರೆ ಇದು ಹೆಚ್ಚು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಅವರು ದೆಹಲಿಗೆ ಪ್ರಯಾಣ ಬೆಳೆಸುವಂತಹ ಸಂದರ್ಭದಲ್ಲಿ ಇಂಡಿಯಾ ಮೈತ್ರಿಯ ಆರ್ಜೆಡಿ ನಾಯಕರಾಗಿರುವಂತಹ ತೇಜಸ್ವಿ ಯಾದವ್ ಜೊತೆಯಲ್ಲಿ ಒಂದೇ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇದು ಚರ್ಚೆಗೂ ಕೂಡ ಕಾರಣವಾಗಿದೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ರಚನೆಗೆ ನಿತೀಶ್ ಕುಮಾರ್ ಕೈ ಕೊಡ್ತಾರಾ ಅನ್ನುವಂತಹ ಚರ್ಚೆಯನ್ನ ಹುಟ್ಟುಹಾಕಿದೆ. ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ ಶಿವಕುಮಾರ್ ಬೆಸಗರಹಳ್ಳಿ. ಎನ್ಡಿಎಗೆ ಬಹುಮತ ಬಂದಿದೆ, ಆದ್ರೆ ಬಿಜೆಪಿಗೆ ಬಹುಮತ ಇಲ್ಲ. ಇದು ಎನ್ಡಿಎನಲ್ಲಿ ಒಂದಷ್ಟು ಗೊಂದಲಗಳನ್ನ, ಅನುಮಾನಗಳನ್ನ ಸೃಷ್ಟಿ ಮಾಡಿದೆ. ಜೆಡಿಯು ನಿತೀಶ್ ಕುಮಾರ್ ಎನ್ಡಿಎನಲ್ಲಿ ಇದ್ದಾರೆ, ಬಿಜೆಪಿ ಜೊತೆಗಿದ್ದಾರೆ. ಆದರೆ ಅವರು ದೆಹಲಿಯಿಂದ ಪಾಟ್ನಾದಿಂದ ದೆಹಲಿಗೆ ಬರುವಾಗ ವಿಮಾನದಲ್ಲಿ ತನ್ನ ಹಳೆಯ ಮಿತ್ರ ಆರ್ಜೆಡಿಯ ತೇಜಸ್ವಿ ಯಾದವ್ ಜೊತೆ ಪ್ರಯಾಣ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಊಹಾಪೋಹಗಳಿಗೆ ಕಾರಣ ಆಗಿದೆ, ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ತೇಜಸ್ವಿ ಯಾದವ್ ಫಲಿತಾಂಶ ಬರುವ ಮುನ್ನ ಮಾತನಾಡಿದ್ರು, ಅವರು 4ನೇ ತಾರೀಕು ನಂತರ INDI ಮೈತ್ರಿಕೂಟಕ್ಕೆ ಬರ್ತಾರೆ. ಯಾಕಂದ್ರೆ ಇಂಡಿಯಾ ಮೈತ್ರಿಕೂಟದ ರೂವಾರಿಯ ನಿತೀಶ್ ಕುಮಾರ್ ಬಿಜೆಪಿ ಜೊತೆಗಿಲ್ಲ, ಅವ್ರು ನಮ್ ಜೊತೆ ಬರ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದು. ಜೊತೆಯಾಗಿ ವಿಮಾನ ಪ್ರಯಾಣದಲ್ಲಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆ ಕಾರಣ ಆಗಿದೆ. ನಿತೀಶ್ ಕುಮಾರ್ NDA ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗ್ತಿದ್ರು ಕೂಡ ಅವರು ಸರ್ಕಾರ ರಚನೆಯ ಕಡೆಗಳಿಗೆವರೆಗೂ ಸಹ ನಿತೀಶ್ ಕುಮಾರ್ ನಿಲುವು ಅದೇ ರೀತಿ ಇರಲ್ಲ, ಬದಲಾಗ್ತಾರೆ ಅನ್ನೋ ಲೆಕ್ಕಾಚಾರಗಳಿದೆ. ಯಾಕಂದ್ರೆ NDA ಮೈತ್ರಿಕೂಟ 292 ಸ್ಥಾನಗಳನ್ನು ಗಳಿಸಿದ್ರು ಸಹ NDA ಮೈತ್ರಿಕೂಟದ ಪ್ರಬಲ ಪಕ್ಷ ನಂಬರ್ 1 TDP ಅವ್ರು ಸ್ಪಷ್ಟಪಡಿಸಿದ್ದಾರೆ, ನಾವು ಸರ್ಕಾರದಲ್ಲಿ ಇರ್ತೀವಿ ಅಂತ. ಆದ್ರೆ ಜೆಡಿಯು ಗೊಂದಲದಲ್ಲಿ ಇದ್ದಂಗೆ ಕಾಣ್ತಾ ಇದೆ. 12 ಸ್ಥಾನವನ್ನು ಗಳಿಸಿದೆ ಜೆಡಿಯು. ಹಾಗಾಗಿ ಹೊಸ ಸರ್ಕಾರ ಸ್ಥಾಪನೆಯಾಗಿ ಬಹುಮತವನ್ನ ಸಾಬೀತುಪಡಿಸುವವರೆಗೂ NDA ಪಕ್ಷಗಳ ನಿಲುವು ಸ್ಪಷ್ಟಪಡಿಸೋದು, ಏನೇ ಹೇಳಿಕೆಗಳನ್ನ ಕೊಟ್ಟರು ಸಹ ಬಹುಮತ ಸಾಬೀತು ಮಾಡುವವರೆಗೂ ಈ ಗೊಂದಲ ಸಹಜವಾಗಿರುತ್ತೆ. ಒಟ್ಟಾರೆಯಾಗಿ ಮುಂದಿನ 5 ವರ್ಷಗಳ ಕಾಲ ಕೇಂದ್ರ ಸರ್ಕಾರ ಯಾರು ಸರ್ಕಾರ ಸ್ಥಾಪನೆ ಮಾಡ್ತಾರೆ ಅಂತ ಅನ್ನೋ ದಿಸೆಯಲ್ಲಿ ನೋಡೋದೇ ಆದ್ರೆ ಕಾಂಗ್ರೆಸ್ ಅವ್ರು ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸ್ತೇವೆ ಅಂತ ರಾಹುಲ್ ಗಾಂಧಿ ಒಂದ್ ಕಡೆ ಹೇಳ್ತಿದ್ದಾರೆ. ಮತ್ತೊಂದ್ ಕಡೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ನಾಯಕರು, NDA ನಾಯಕರು ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಒಟ್ಟಾರೆ ನಿತೀಶ್ ಕುಮಾರ್ ನಡೆ ಇನ್ನೂ ಕೂಡ ಅನುಮಾನಗಳನ್ನ, ಚರ್ಚೆಗಳನ್ನ ಮಾಡುವಂತೆ ಆಗಿದೆ. ಬಟ್ ಬಹುಮತ ಸಾಬೀತುಪಡಿಸುವವರೆಗೂ ಸಹ ಯಾರು ಯಾವ ಕಡೆ ಬೇಕಾದ್ರೂ ಹೋಗಿ ನಿಲ್ಬಹುದು ಅನ್ನೋದಕ್ಕೆ ಒಂದಷ್ಟು ನಿದರ್ಶನ ಇದೆ. ಈ ಹಿಂದೆ ನಿತೀಶ್ ಕುಮಾರ್ ಬಹಳಷ್ಟು ಬಾರಿ ಬಿಜೆಪಿ ಜೊತೆ ಬಿಟ್ಟು ಕಾಂಗ್ರೆಸ್ ಜೊತೆ ಹೋಗಿ ಮತ್ತೆ ಬಿಜೆಪಿ ಜೊತೆ ಬಂದಿದ್ದಾರೆ. ಈಗಲೂ ಕೂಡ ಬಿಜೆಪಿ ಸಖ್ಯವನ್ನು ತೊರಿತಾರೆ ಅನ್ನೋದಕ್ಕೆ ತೇಜಸ್ವಿ ಯಾದವ್ ಜೊತೆಗಿನ ವಿಮಾನ ಪ್ರಯಾಣ ಪುಷ್ಟಿ ನೀಡಿದೆ ಅಂತ ಹೇಳ್ಬೋದು.